ನಮಸ್ಕಾರ ಸ್ನೇಹಿತರೆ. ನಾನು ಇಂದು ನಿಮ್ಮನ್ನು ಮೋಟಿವೇಟ್ ಮಾಡಲು ಬಂದಿಲ್ಲ. ನಿಜ ಹೇಳಬೇಕು ಅಂದ್ರೆ ನಾನಿವತ್ತು ನಿಮಗೆ ಒಂದು ವಾಸ್ತವದ ಅರಿವನ್ನು ನೀಡಲು ಬಂದಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಗೆ ನೀವೇ ಒಂದು ಪ್ರಶ್ನೆಯನ್ನ ಕೇಳಿ ನೋಡಿ. ನನ್ಗೆ ಓದಲು ಯಾಕೆ ಮನಸ್ಸಾಗ್ತಾ ಇಲ್ಲ? ಬಹಳ ಜನ ಹೇಳ್ತಾರೆ ಭಯ, ಓದಲು ಮನಸ್ಸಾಗ್ತಿಲ್ಲ. ಆದ್ರೆ ಯಾಕೆ ಆಗ್ತಿಲ್ಲ ಅನ್ನುವ ಪ್ರಶ್ನೆಗೆ ನಮ್ಮನ್ನು ನಾವು ಕೇಳ್ಕೊಳ್ಳೋದೇ ಇಲ್ಲ. ಇವತ್ತು ಒಂದು ಕೆಲಸ ಮಾಡಿ, ಒಂದು ನೋಟ್ಬುಕ್ ಮತ್ತೊಂದು ಪೆನ್ ತಗೊಳ್ಳಿ. ಇವಾಗ್ಲೇ ಎಲ್ಲೂ ಓಡಾಡಬೇಡಿ. ಇವತ್ತು ನಿಮ್ಮ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡ್ಬೇಕು. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರನ್ನು ಓದುವುದರಿಂದ ದೂರ ಮಾಡುತ್ತಿರುವಂತದ್ದು 3 ದೊಡ್ಡ ಸಮಸ್ಯೆಗಳು. ಆ ಮೊದಲನೇ ಸಮಸ್ಯೆ ಏನು ಅಂತ ಹೇಳಿದ್ರೆ ಭಯ. ನಿಮ್ಗೆ ಭಯ ಇದೆ, ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅನ್ನುವಂತಹ ಭಯ. ಒಳ್ಳೆಯ ಮಾರ್ಕ್ಸ್ ಬರಲ್ಲ ಅಂದ್ರೆ ಅಥವಾ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅನ್ನುವಂತಹ ಒಂದು ಭಯ ನಿಮ್ಮನ್ನು ಓದಲು ಬಿಡ್ತಾ ಇಲ್ಲ. ಭಯ ಬಂದಾಗ ಮೆದುಳು ಕೂಡ ಗಮನ ಕೊಡೋದಿಲ್ಲ. ಇನ್ನು ಎರಡನೇ ಸಮಸ್ಯೆ, ಹಿಂದಿನ ಕಳೆದು ಹೋದಂತಹ ನೋವುಗಳ ಬಗ್ಗೆ ಯೋಚನೆ ಮಾಡ್ತೀರಾ. ನೀವು ನಿಮ್ಮೊಳಗೆ ಯೋಚನೆ ಮಾಡ್ತಾ ಇರ್ತೀರಿ, ನಾನೇನಾದ್ರೂ ಆವತ್ತಿಂದನೂ ಓದೋದಕ್ಕೆ ಶುರು ಮಾಡ್ತಿದ್ರೆ, ನಾನು ಆವಾಗ ಟೈಮ್ ವೇಸ್ಟ್ ಮಾಡದೇ ಓದುತ್ತಾ ಇದ್ದಿದ್ರೆ, ಈ 1 ವರ್ಷ ಚೆನ್ನಾಗಿ ಓದ್ತಾ ಇದ್ರೆ ಅನ್ನುವಂತಹ ಒಂದು ಭಾವನೆ, ನಿಮ್ಮ ಹಿಂದಿನ ತಪ್ಪುಗಳು ಇಂದಿನ ಓದಿಗೆ ಅಡ್ಡಿಯಾಗ್ತಾ ಇವೆ. ಇನ್ನು 3ನೇ ಸಮಸ್ಯೆ ಅಡಿಕ್ಷನ್, ಅಂದ್ರೆ ವ್ಯಸನ ಅಂತ ಹೇಳ್ಬಹುದು. ಯಾವ ವ್ಯಸನ ಅಂತ ಹೇಳಿದ್ರೆ ಮೊಬೈಲ್, ಸೋಷಿಯಲ್ ಮೀಡಿಯಾ, ಗೇಮ್ಸ್ ಅಥವಾ ಇನ್ಯಾವುದೋ ವ್ಯಸನ ಇರಬಹುದು. ಇವುಗಳು ನಿಮ್ಮ ಗಮನವನ್ನು ಕಿತ್ಕೊಳ್ತಾ ಇವೆ. ಓದಲು ಕುಳಿತರೂ ಮನಸ್ಸು ಆಗ್ತಾ ಇಲ್ಲ. ಇದೀಗ ನಾನೊಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮ್ಮೊಳಗನೆ ಇದೆ. ಇದೀಗ ಈ ವಿಡಿಯೋವನ್ನ ಪಾಸ್ ಮಾಡಿ ಒಂದು ನೋಟ್ಬುಕ್ ತೆಗೆದುಕೊಳ್ಳಿ. ಈ 3 ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನು ಬರೀಬೇಕು. ಮೊದಲನೇದು, ನನ್ನ ಓದಿಗೆ ಅಡ್ಡಿಯಾಗಿರುವಂತಹ ಮುಖ್ಯ ಕಾರಣ ಏನು? ಭಯವೇ, ಅಥವಾ ಕಳೆದು ಹೋದಂತಹ ನೋವೇ, ಅಥವಾ ನನ್ನ ವ್ಯಸನವೇ? ಇನ್ನು 2ನೇ ಪ್ರಶ್ನೆ, ನನ್ನ ಪರೀಕ್ಷೆಗೆ ಇನ್ನೆಷ್ಟು ದಿನ ಬಾಕಿ ಇದೆ? ಇನ್ನು 3ನೇ ಪ್ರಶ್ನೆ, ಈ ದಿನಗಳಲ್ಲಿ ನಾನು ನಿಜವಾಗಿಯೂ ಪ್ರತಿದಿನ ಓದಿಕೊಂಡು ಹೋದ್ರೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ನೀವು ಬರ್ಕೊಳ್ಳಿ. ಇದಕ್ಕೆ ನಿಜವಾಗಿಯೂ ಉತ್ತರವನ್ನು ಬರೀರಿ. ನಿಮ್ಮೊಳಗನೆ ಹೌದು ಸಾಧ್ಯ ಇದೆ ಅನ್ನುವಂತಹ ಧ್ವನಿ ಬಂದ್ರೆ ಅದೇ ನಿಮ್ಮ ಶಕ್ತಿ. ಇವತ್ತಿನಿಂದ ನೀವೇನೇ ಹಿಂದಿನ ತಪ್ಪುಗಳ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ನಾನು ಓದ್ಬೇಕಿತ್ತು, ನಾನು ಟೈಮ್ ವೇಸ್ಟ್ ಮಾಡಿದೆ, ಇದೆಲ್ಲದರ ಬಗ್ಗೆ ಭಯ ಬೇಡ. ಅಥವಾ ಭವಿಷ್ಯ ಏನಾಗಬಹುದು ಅನ್ನುವಂತಹ ಭಯ ಕೂಡ ಬೇಡ. ಇವತ್ತು ಈ ಕ್ಷಣ, ಈ 1 ದಿನ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಸರಿ, ಹಾಗಾದ್ರೆ ನಿಮ್ಮೊಳಗೆ ನನ್ನಿಂದ ಸಾಧ್ಯ ಇದೆ ಅನ್ನುವಂತಹ ಉತ್ತರ ಬರದೇ ಇದ್ರೆ ನಿಮ್ಗೆ ನಾನೊಂದು ಸರಳವಾದಂತಹ ಒಂದು ಫಾರ್ಮುಲಾ ಕೊಡ್ತೀನಿ. ಇವತ್ತು ಕೇವಲ 30 ನಿಮಿಷ ಅಷ್ಟೇ. 30 ನಿಮಿಷ ನೀವು ಪೂರ್ಣವಾದ ಏಕಾಗ್ರತೆಯ ಜೊತೆಗೆ ಓದಿ ನೋಡಿ. 30 ನಿಮಿಷ ಓದಿದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಓದಬಹುದಲ್ವಾ, ಇದು ಅಷ್ಟೊಂದು ಕಷ್ಟನೇ ಇಲ್ಲ. ಒಂದು ಚಾಪ್ಟರ್ 30 ನಿಮಿಷ ಮುಗಿಸಿದ್ರೆ ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುತ್ತಾ ಹೋಗುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ನೀವೇನ್ ಮಾಡ್ತೀರಾ ಗೊತ್ತಾ? ಯೂಟ್ಯೂಬ್ ಅಲ್ಲಿ ಬರುವಂತಹ ಶಾರ್ಟ್ ಲೆಕ್ಚರ್ ನೋಡ್ತೀರಾ, ಆಮೇಲೆ ಯಾವುದಾದ್ರೂ ಕೋಚಿಂಗ್ ಬುಕ್ ತಗೊಳ್ತೀರಾ, ಮತ್ತೆ ಬೇರೆ ಬೇರೆ ರೆಫರೆನ್ಸ್ ಬುಕ್ ಅನ್ನು ನೋಡ್ತೀರಾ. ಆದ್ರೆ ನಿಮ್ಮ ಗಮನ ಇಲ್ಲಿ ಸರಿಯಾಗಿರೋದಿಲ್ಲ. ನಿಮ್ಗೆ 3 ಪ್ರಶ್ನೆಗಳು ಈಗ ಕ್ಲಿಯರ್ ಆಗ್ಬೇಕು. ಮೊದಲನೇದು ಏನು ಓದ್ಬೇಕು, 2ನೇದು ಯಾವಾಗ ಓದ್ಬೇಕು, ಇನ್ನು 3ನೇದು ಹೇಗೆ ಓದ್ಬೇಕು. ಈ 3 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಹುಡುಕಿದ್ರೆ ನೀವು ಓದುವುದರಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಇನ್ನೊಂದು ವಿಷಯ, ವ್ಯಸನ ಅಂತ ಹೇಳ್ದೆ, ಅಡಿಕ್ಷನ್. ಮೊಬೈಲ್ ಅಡಿಕ್ಷನ್ ಇರಬಹುದು, ಗೇಮಿಂಗ್ ಅಡಿಕ್ಷನ್ ಇರಬಹುದು, ಅಥವಾ ಇನ್ಯಾವುದೋ ವ್ಯಸನ ಕೂಡ ಇರಬಹುದು. ನೀವು ಭಯ ಪಡಬೇಡಿ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಈ ವ್ಯಸನವನ್ನು ಬಿಟ್ರೆ ಅಥವಾ ನಾನು ಈ ಅಡಿಕ್ಷನ್ ಅನ್ನು ಬಿಟ್ಟು ಬಿಟ್ರೆ ನನ್ಗೇನ್ ಹಾನಿ ಆಗುತ್ತೆ? ಜೀವನ ನಿಂತು ಹೋಗುತ್ತಾ? ಇಲ್ಲ. ಆರೋಗ್ಯ ಹಾಳಾಗುತ್ತಾ? ಇಲ್ಲ. ಕುಟುಂಬಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ? ಇಲ್ಲ. ಹಾಗಾದ್ರೆ ಈ ವ್ಯಸನನ ಇಟ್ಕೊಂಡ್ರೆ ನಿಮ್ಮ ಭವಿಷ್ಯ ಮಾತ್ರ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ. ಸರಿ, 90 ದಿನ ಬಿಟ್ಬಿಡಿ, ಪೂರ್ಣವಾಗಿ ಬಿಟ್ಬಿಡಿ. ಆಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆ. ಇವತ್ತು ನಾನು ನಿಮ್ಗೆ ಯಾವುದೇ ಪರಿಹಾರ ಕೊಡ್ಲಿಲ್ಲ, ನಿಮಗೆ ಒಂದು ದೃಷ್ಟಿಕೋನ ಕೊಟ್ಟೆ ಅಷ್ಟೇ. ನಿಮ್ಮ ಸಮಸ್ಯೆಯನ್ನು ನೀವು ಹೇಗೆ ನೋಡ್ಬೇಕನ್ನೋದನ್ನ ತೋರಿಸಿದ್ದೇನೆ.
ಈ ವಿಡಿಯೋ ಮುಗಿದ್ಮೇಲೆ ಒಂದು ನೋಟ್ಬುಕ್ ತೆಗೆದು ಬರೀರಿ. ನಾನು ಎಷ್ಟು ದಿನಗಳಿಂದ ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ, ಈ ಪರೀಕ್ಷೆ ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ, ಓದಲು ಮನಸ್ಸಾಗದೇ ಇರುವುದಕ್ಕೆ ಕಾರಣ ಏನು? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನ ಬರೀರಿ. ಕೊನೆಗೆ ಒಂದೇ ಒಂದು ಮಾತು, ನಿಮ್ಮೊಳಗೆ ಸಾಧ್ಯತೆ ಇದೆ, ನಿಮ್ಮೊಳಗೆ ಆ ಶಕ್ತಿ ಇದೆ, ನಿಮ್ಮೊಳಗೇನೆ ಆ ಭವಿಷ್ಯ ಇದೆ. ಇದೆಲ್ಲ ಕಡಿಮೆ ಇದೆ ಅಂತ ಅಂದ್ರೆ ಒಂದು ನಿರ್ಧಾರ ತಗೊಳ್ಳಿ. ಇವತ್ತಿನಿಂದ, ಈ ಕ್ಷಣದಿಂದ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ. ಯಾರು ನಿಮ್ಮನ್ನು ನಿಲ್ಲಿಸಲ್ಲ. ನಿಮ್ಮ ಕಳೆದು ಹೋದ ಕ್ಷಣಗಳು ನಿಮ್ಗೆ ಪಾಠ ಆಗ್ಬೇಕು. ನೀವು ಈಗ ಜೀವಿಸುತ್ತಿರುವ ಕ್ಷಣಗಳು ನಿಮ್ಮ ಅವಕಾಶ ಆಗ್ಬೇಕು. ಅದೇ ರೀತಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಧನ್ಯವಾದಗಳು ಎಲ್ರಿಗೂ.